ಹಾಯ್ ಎಲ್ರಿಗೂ. ಇನ್ನು ಇದು ಬಂದು ಭಾಳದಿಷ್ಟು ಹಿಂದಿಂದೇ ವೀಡಿಯೋ ಅದ. ಯಾಕಂದ್ರೆ ಆಲ್ರೆಡಿ ಒಂದು 6-7 ಮಂತ್ ವೀಡಿಯೋನೇ ಇದ್ದಿರ್ಬೋದು. ಶೂಟ್ ಮಾಡೀನಿ, ಬಟ್ ನಾನು ವೀಡಿಯೋ ಎಡಿಟಿಂಗ್ ಮಾಡಿಲ್ಲ, ಅದಕ್ಕೆ ವೀಡಿಯೋ ನೋಡ್ಲಿಕ್ಕೆ ಭೀ ಹೋಗಿಲ್ಲ. ಇನ್ನು ಇದು ಬಂದು ನಾವು ಒಂದು 5-6 ದಿನ ಊರಿಗೆ ಹೋಗಿದ್ದೇವೆ. ನಮ್ಮ ಜಾನು ಏನು ಮಾಡ್ಯಾಳಂದ್ರೆ, ಊರಿಗೆ ಹೋಗೋ ಟೈಮಿಗೆ ಫ್ರಿಜ್ ಪೂರ್ತಿ ಕ್ಲೋಸ್ ಮಾಡಿಲ್ಲ. ಅಂದ್ರೆ ನಾನು ಕ್ಲೋಸ್ ಮಾಡಿ ಎಲ್ಲ ನೋಡ್ಕೊಂಡೇ ಹೋಗ್ತೀನಿ. ಬಟ್ ಆಕೆ ಏನು ಮಾಡ್ಯಾಳ, ನಾವು ಹೋಗೋ ಪರಿ ಫ್ರಿಜ್ಗೆ ಓಪನ್ ಮಾಡಿ ಪೂರ್ತಿ ಕ್ಲೋಸ್ ಮಾಡಲ್ದೇ ಬಂದಾಳ. ಇನ್ನು ಊರ್ಲಿಂದ ಬಂದಿದ್ದ ತಕ್ಷಣ ಕಿಚನ್ದಾಗ ಹೋದ್ರೆ ಹಳೆ ರೂಮ್ನಾಗಿದ್ದು ವೀಡಿಯೋ ಹೋಗಿದ ತಕ್ಷಣ ಫ್ರಿಜ್ ನೋಡ್ರೆ ಫುಲ್ಲು ನೀರೆಲ್ಲ ನೀರು ಆಗೋಗ್ಯಾವ. ಫ್ರಿಜ್ ಓಪನ್ನೇ ಅದ. ಅಂದ್ರೆ ಹಾಲಿನ ಪ್ಯಾಕೆಟ್ ತಂದಿದ್ದ, ಹಾಲಿನ ಪ್ಯಾಕೆಟ್ ಒಳಗೆ ಇಡಮಂತ ನೋಡ್ಲಕ್ಕೆ ಹೋದ್ರೆ ಫುಲ್ಲು ಫ್ರಿಜ್ ಎಲ್ಲ ಐಸ್ ಆಗೋಗ್ಯದ. ಮನೆ ತುಂಬ ನೀರವ. ಎಲ್ಲಿಂದ ಬಂದವು ಇವು ನೀರು ಅಂತ ಅಂದ್ಕೊಳತ್ತಿದ್ದೇವೆ. ಬಟ್ ನಾ ಏನೋ ಹೊರಗೆ ತೊಳ್ದಾರೇನೋ ಅದೇ ಡೋರ್ ಮೇಲೆ ನೀರು ಹಾಕೋರು ಒಳಗೆ ಬಂದಿರ್ಬೇಕು ಅನ್ಕೊಂಡೆ. ಬಟ್ ಕಿಚನ್ದಾಗ ಹೋಗಿ ನೋಡೋಟ್ಗೆ ಫುಲ್ಲು ಕಿಚನ್ದಾಗ ಫ್ರಿಜ್ ಎಲ್ಲ ಐಸ್ ಆಗಿತ್ತು. ಏನಕ್ಕೆ ಫ್ರಿಜ್ಲಿಂತ ನೀರು ಪೂರ್ತಿ ಹಾಲ್ನಾಗೆಲ್ಲ ಬಂದಿವು. ಇಲ್ಲಿ ಕುಂತಾಳೆ ನೋಡ್ರಿ, ಈಕಿನೇ ಮಾಡಿದ ಇದು ಎಲ್ಲ ಕೇಂತಿ. ಫುಲ್ಲು ಫ್ರಿಜ್ ಎಲ್ಲ ಐಸ್ ಗಡ್ಡಿ ಆಗ್ಯದ. ಮತ್ತು ಹೇಳತ್ತಳ ನಮ್ಗೆ ನೀರಾಗ್ಯಾವ ಮಮ್ಮಿ ಮನಿ ಎಲ್ಲ ಅಂತಂದು. ಫ್ರಿಜ್ಲೆಲ್ಲ ಐಸ್ ಆಗಿ ಮತ್ತು ನೀರು ಫ್ರಿಜ್ನಾಗಿಂದು ಲೀಕೇಜ್ ಆಗಿ ಡೈರೆಕ್ಟ್ ಹಾಲ್ನಾಗ ಬಂದು ನಿಂತಿವು. ಬರತನ ಒಂದು ವಾರ ಹೋಗಿದ್ದೇವೆ, ಬರತನ ಇಷ್ಟೆಲ್ಲ. ಇನ್ನು ಬಂದು ತರಕಾರಿ ನೋಡ್ಲತ್ತೀನಿ. ತರಕಾರಿ ಭೀ ನೋಡ್ರಿ ಯಾವ ಥರ ಹಾಳಾಗ್ಯದಂತ. ಯಾಕಂದ್ರೆ ಹೋಗಿದ್ದೇವೆ, ಬಟ್ ಎಲ್ಲ ತರಕಾರಿ ಮನೆಗಿದ್ವು. ಇನ್ನು ಏನು ಬರ್ತದೆ, ಎಮರ್ಜೆನ್ಸಿಗೆ ಹೋಗೇಬೇಕಾಯ್ತದಲ್ವ, ಹಾಗಾಗಿ ಹೋಗಿದ್ದೇವೆ. ಹೋಗೋ ಪರಿ ಫ್ರಿಜ್ ನಮ್ಮ ಜಾನು ಓಪನ್ ಮಾಡಿ ಡೈರೆಕ್ಟ್ ಕ್ಲೋಸ್ ಮಾಡಲ್ದೇ ಹೋಗ್ಯಾಳ. ಹಿಂಗಾಗ್ಯದ. ಇನ್ನು ಬರೋದನ್ನೇ ಕೆಲಸ